ನಾವು ನಮ್ಮ ಪತ್ರಕರ್ತರ ಜೀವನ ಹೆಂಗಿದೆ ಅಂದರೆ ಸರ್, ನಮ್ಮ ಬಗ್ಗೆ ನಾವು ಹೇಳ್ಕೊಂಡ್ರೆ ಇವ್ರ ಬಗ್ಗೆ ಇವರು ವಿಮರ್ಶೆ ಮಾಡ್ಕೊತಾರೆ, ಬೇರೆಯವ್ರ ಬಗ್ಗೆ ಕಠೋರವಾಗಿ ಮಾತಾಡಿದ್ರೆ ಇವರಿಗೆ ಏನೋ ವಿರೋಧ ಮಾಡ್ತಾರೆ. ನಮ್ಮ ಪತ್ರಕರ್ತರ ಜೀವನನೇ ಹಿಂಗೆ ಸರ್, ಪ್ರತಿಯೊಬ್ಬರು ವಿರೋಧ ಮಾಡಿದರೂ ತಪ್ಪಾಗುತ್ತೆ, ಪರವಾಗಿ ಮಾತಾಡಿದರೂ ತಪ್ಪಾಗುತ್ತೆ. ಆದರೆ ಇಲ್ಲೊಬ್ಬ ಯುವಕ ಬೀದರ್ನಲ್ಲಿ ಸರ್, ಆದಿಶ್ ವಾಲಿ ಅಂತ, ಅವರ ಕನ್ನಡ ಪ್ರೇಮಕ್ಕೆ ಇಡೀ ರಾಜ್ಯವೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದೆ ಸರ್. ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಕೂಡ ಅವರು ಏನು ಲಂಡನ್ ಸಂಸತ್ನಲ್ಲಿ ಮಾಡಿರುವಂತಹ ಒಂದು ಭಾಷಣದ ತುಣುಕಲ್ಲಿ ಕನ್ನಡದಲ್ಲಿ ಮಾತನಾಡ್ತಾರೆ ಸರ್. ಲಂಡನ್ನಲ್ಲಿ ವ್ಯಾಸಂಗ ಮಾಡ್ತಿದ್ರು, ಮತ್ತು ಅದೇ ಒಂದು ಸಂದರ್ಭದಲ್ಲಿ ಬಸವಣ್ಣನವರ ಇವನಾರವ ವಚನವನ್ನು ಪಠಿಸ್ತಾರೆ ಸರ್. ಈ ವಿಡಿಯೋ ಸಾಕಷ್ಟು ವೈರಲ್ ಆಯಿತು ಸರ್. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಖಾತೆಯಲ್ಲಿ ಬರ್ಕೊಂಡಿದ್ದಾರೆ, ಈ ಹುಡುಗನ್ನ ಭೇಟಿಯಾಗಿದ್ದೆ, ತುಂಬ ಕನ್ನಡದ ಬಗ್ಗೆ ಬಹಳಷ್ಟು ಒಳ್ಳೆಯ ಗೌರವ ಇದೆ, ಎಲ್ಲಾನು ಬರ್ಕೊಂಡಿದ್ದಾರೆ ಸರ್. ಇದಕ್ಕಿಂತಲೂ ಮೊದಲು ಒಂದು ವರ್ಷದ ಹಿಂದೆ ಈ ಇನ್ನೊಂದು ತಾವು ಘಟಿಕೋತ್ಸವದ ಸಂದರ್ಭದಲ್ಲಿ ಕನ್ನಡ ಧ್ವಜವನ್ನು ಹಾರಿಸಿದಂಥ ವಿಡಿಯೋ ವೈರಲ್ ಆಗಿತ್ತು ಸರ್. ಆದರೆ ವಿಶೇಷವಾಗಿ ಅವರು ಒಂದು ಮಾತನ್ನು ಹೇಳ್ತಾರೆ, ನಮ್ಮ ಅಜ್ಜನವರಾದಂಥ ಶಿವಶರಣಪ್ಪ ವಾಲಿ ಅವರ ಒಂದು ಪ್ರೇರಣೆ, ಅವರ ಒಂದು ಕನ್ನಡ ಅಭಿಮಾನವೇ ನನಗೆ ಈ ಮಟ್ಟಿಗೆ ನನಗೂ ಕೂಡ ಪ್ರೇರಣೆ ನೀಡಿದೆ ಅಂತ. ಸೊ ಇವತ್ತು ನನ್ನ ಜೊತೆ ಶಿವಶರಣಪ್ಪ ವಾಲಿ ಅವರೇ ಇದ್ದಾರೆ. ಆ ಒಂದು ಕನ್ನಡದ ಕುವರ ಅಂತ ಏನು ನಾವು ಆದಿಶ್ ವಾಲಿ ಅವರನ್ನ ಕರಿತೀವಿ, ಆದಿಶ್ ವಾಲಿ ಅವರ ಪ್ರೇರಣೆಯಾಗಿರುವಂತಹ ಶಿವಶರಣಪ್ಪ ವಾಲಿ ಅವರೇ ನಮ್ಮ ಜೊತೆ ಇದ್ದಾರೆ ಸರ್. ಒಬ್ಬರು ಪತ್ರಕರ್ತರಾಗಿ ನಾವು ಬೇರೆ ಸುದ್ದಿಗಳನ್ನ ನಾವು ಹೇಳ್ತೀವಿ ಸರ್. ಆದರೆ ಇವತ್ತು ಒಂದು ವಿಶೇಷ ಏನಂದರೆ, ನಿಮ್ಮನ್ನು ಪ್ರೇರಣೆಯಾಗಿಟ್ಕೊಂಡಂತಹ ನಿಮ್ಮ ಮೊಮ್ಮಗ ಇಡೀ ಲಂಡನ್ ಮತ್ತು ಕರ್ನಾಟಕದಲ್ಲಿ ಎಲ್ರಿಗೂ ಮಾದರಿಯಾಗಿದ್ದಾರೆ ಸರ್. ಇದ್ರ ಬಗ್ಗೆ ಹೇಳೋದಾದರೆ ಸರ್, ನೋಡಿ, ಪತ್ರಕರ್ತರಿಗೆ ಯಾರು ವಿರೋಧ ಆಗ್ತಾರೆ, ಯಾರು ಪ್ರೀತಿ ಮಾಡ್ತಾರೆ, ಈ ಪ್ರಶ್ನೆ ಬೇರೆ. ನಮ್ಮ ಪತ್ರಕರ್ತರಿಗೆ ಯಾರು ಗೆಳೆಯರಲ್ಲ, ಯಾರು ವೈರಿಗಳಲ್ಲ. ಅವ್ರ ಬಗ್ಗೆ ಸ್ವಲ್ಪ ಹೊಗಳಿದ್ರೆ ಒಳ್ಳೆಯವ ಅಂತಾರೆ, ಸತ್ಯವನ್ನು ಬರೆದ್ರೆ ಅವನು ಕೆಟ್ಟವ ಅಂತ ಹೇಳ್ತಾರೆ. ಅವ್ರು ಕೆಟ್ಟವ್ರು ಅಂದಾಗ ನಾವು ಕುಗ್ಗಬಾರ್ದು, ಒಳ್ಳೆಯವ್ರು ಅಂದಾಗ ಹಿಗ್ಗಬಾರ್ದು. ಅದು ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಮ್ಮ ಧರ್ಮವನ್ನು ನಾವು ಪತ್ರಿಕಾ ಧರ್ಮ ನಿಭಾಯಿಸಬೇಕು. ಇವಾಗ ನೀವು ಆದಿಶ್ ಬಗ್ಗೆ ಹೇಳಿದ್ರಿ, ನನಗೆ ಹೆಮ್ಮೆ ಅನ್ನಿಸ್ತದೆ ನನ್ನ ಮೊಮ್ಮಗ ಅಂತ ಹೇಳ್ಕೋದಿಕ್ಕೆ. ಯಾಕಂದರೆ ಹೊಗಳಿಕೆ ಇದ್ದರೆ ಬೇರೆ, ಸತ್ಯವನ್ನು ಮೊಮ್ಮಗ ಇರಲಿ ಹೊರಗೆ ಇರಲಿ. ನನ್ನ ಮೊಮ್ಮಗ ಒಬ್ಬ ಕಳ್ಳಾಗಿದ್ದರೆ ಅವ್ನು ಕಳ್ಳ ಅಂತ ಹೇಳಬಾರ್ದ, ಒಳ್ಳೆಯವನಿದ್ರು ಒಳ್ಳೆಯವ ಅಂತ ಯಾಕೆ ಹೇಳಬಾರ್ದು? ಅದೇ ರೀತಿಯಿಂದ ಆದಿಶ್ ವಾಲಿ ಮೊದಲಿನಿಂದಲೂ ಅವನು ಈ ಕನ್ನಡದ ಭೂಮಿಯಲ್ಲಿ ಬೆಳೆದವ, ಕನ್ನಡತನದಲ್ಲಿ ಬೆಳೆದವ, ಕನ್ನಡ ಮನೆತನದಲ್ಲಿ ಬೆಳೆದವ, ಕನ್ನಡದ ಬಗ್ಗೆ ಹೋರಾಡಿದವರ ಮನೆಯಲ್ಲಿ ಬೆಳೆದವ. ಆವಾಗ ಒಂದು ಕಾಲ ಇತ್ತು, ನಾನು ಹೊರಗಡೆ ಕನ್ನಡದ ಬಗ್ಗೆ ಹೇಳ್ತಾ ಬಂದಾಗ 4 ಜನರು ನನ್ನ ಹಿಂದೆ ಯಾರೂ ಸಿಗ್ತಿದ್ದಿಲ್ಲ. ಆವಾಗ ಇಲ್ಲಿ ಒಬ್ಬರು KL ನೇಗಿ ಅಂತೇಳಿ ಜಿಲ್ಲಾಧಿಕಾರಿ ಇದ್ದರು. ಅವ್ರು ಹೇಳ್ತಿದ್ರು, ಏಕ್ ವಾಲಿ ಪಾಗಲೇ ಕನ್ನಡ ಬೋಲ್ತೆ ಫಿರ್ತಾ ಅಂತ ಅಂತಿದ್ರು. ಆದರೂ ಸಹಿತ ಅವತ್ತಿಗೆ ಅದೇ ರೀತಿಯಿಂದ ಮಾಡಿದ್ದೀವಿ, ಹೋರಾಟ ಆಯಿತು. ಇವತ್ತು ಸಾವಿರಾರು ಸಂಘಟನೆಗಳು ಕನ್ನಡದ ಪರ ಹುಟ್ಕೊಂಡಿವೆ. ಅದರಲ್ಲಿ ನನ್ನ ಮೊಮ್ಮಗನಾದ ಆದಿಶ್ ವಾಲಿ ಲಂಡನ್ನಲ್ಲಿ ಕನ್ನಡ ಧ್ವಜ ಹಾರಿಸಿದ್ದು, ಅದಲ್ಲದೆ ಅವನು ತನ್ನ ವಚನಗಳಲ್ಲಿ ಬಸವಣ್ಣ ವಚನ ಹೇಳಿದ್ದು ಸಂತೋಷದ ಸಂಗತಿ. ಆದರೆ ಅದು ಅವನ ಕರ್ತವ್ಯ. ಅವನು ಕನ್ನಡಿಗ. ಬಸವಣ್ಣವರು ಕನ್ನಡಕ್ಕಷ್ಟೇ ಅಲ್ಲ, ಕರ್ನಾಟಕಕ್ಕಷ್ಟೇ ಅಲ್ಲ, ರಾಷ್ಟ್ರಕ್ಕೆ ಅಲ್ಲ, ವಿಶ್ವಕ್ಕೆ ಮಾದರಿ ಆದವರು. ಅವ್ರ ವಚನವನ್ನು ಅಲ್ಲಿ ತೋರಿಸ್ಕೊಟ್ಟಿದ್ದಾನೆ. ನಿಜವಾಗಿ ನೋಡಿದ್ರೆ ಇಂಥ ಒಬ್ಬ ಮೊಮ್ಮಗ ಇದ್ದಾನಲ್ಲ ಎಂಬ ಹೆಮ್ಮೆ ನನಗೆ ಈ ವಯಸ್ಸಿನಲ್ಲಿಯೂ ಒಂದು ಹೊಸ ಸ್ಫೂರ್ತಿಯನ್ನು ಕೊಡ್ತದೆ. ನಾನು ಇವತ್ತಿನ ದಿವಸ ನನ್ನ ಮೊಮ್ಮಗನ ಬಗ್ಗೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯವರು ಒಂದು ಸಂದೇಶವನ್ನು ಕಳಿಸಿ ಎಲ್ಲ ಕಡೆ ಬಿತ್ತರಿಸಕ್ಕಾಗಿ ಅವರು ಕನ್ನಡದ ಬಗ್ಗೆ ಇದ್ದ ಕಾಳಜಿಯ ಬಗ್ಗೆ ನಾನು ಅವರಿಗೆ ಅಭಿನಂದನೆ ಹೇಳ್ತೀನಿ ಸರ್. ಇವಾಗ ಆದಿಶ್ ವಾಲಿ ಅವರ ಏನು ವಿಡಿಯೋ ವೈರಲ್ ಆಗಿತ್ತಲ್ಲ ಸರ್, ಎಲ್ಲ ಮಾಧ್ಯಮಗಳಿಗೆ ಆ ವಿಡಿಯೋ ಸಿಗೋಕ್ಕಿಂತ ಮೊದಲು 2 ದಿನ ಮೊದಲೇ ಸಿಕ್ಕಿತ್ತು. ಆದರೆ ಒಂದು ಮಾಧ್ಯಮ ಸಂಸ್ಥೆಯಾಗಿ ನಾವೇ ನಮ್ಮ ಬಗ್ಗೆ ಹೇಳ್ಕೊಂಡ್ರೆ ತಪ್ಪಾಗುತ್ತೆ ಅನ್ನೋ ಒಂದೇ ಒಂದು ಇದರಲ್ಲಿ 2 ದಿನ ನಾವು ಸುದ್ದಿಯನ್ನು ಬಿತ್ತ. ಆದರೆ ಈ ರಾಜ್ಯದಲ್ಲಿರುವಂತಹ ಕನ್ನಡಿಗರು ಅವರ ಒಂದು ವಿಡಿಯೋಗೆ ಎಷ್ಟೊಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂದರೆ ಸರ್, ಖುದ್ದಾಗಿ ರಾಜ್ಯದ ಉಪಮುಖ್ಯಮಂತ್ರಿಗಳೇ ಆ ಒಂದು ವಿಡಿಯೋದ ಬಗ್ಗೆ ಮಾತನಾಡಿದ ಮೇಲೆ, ಆ ಒಂದು ವಿಡಿಯೋದ ಬಗ್ಗೆ ಬರೆದುಕೊಂಡಿದ ಮೇಲೆ ನಾವು ಸುದ್ದಿ ಬಿತ್ತರಿಸ್ತಾ ಇದ್ದೀವಿ ಸರ್. ನೋಡಿ, ಮಾಧ್ಯಮದವ್ರು ತಪ್ಪದಿಲ್ಲೇ. ತಮ್ಮವರು ಏನಾದರೂ ಮಾಡಿದ್ರೆ ಜನರು ಏನಂತಾರೋ ಅಂತ ಮುಚ್ಚಿಡ್ತಾರೆ, ತಮ್ಮವರು ತಪ್ಪು ಮಾಡಿದ್ರು ಜನರಿಗೆ ಗೊತ್ತಾಗಬಾರ್ದಂತ ಮುಚ್ಚಿಡ್ತಾರೆ. ಇದು ಮಾಧ್ಯಮದ ಪದ್ಧತಿನೇ ಅಲ್ಲ.
ಮಾಧ್ಯಮದವರು ಜನರು ಏನಂತಾರ ಅಂತ ನಮಗೆ ಬಿತ್ತರಿಸೋದಿಲ್ಲ. ಸತ್ಯವನ್ನು ಸಮಾಜಕ್ಕೆ ತೋರಿಸ್ಬೇಕು, ಸತ್ಯವನ್ನು ಸಮಾಜದ ಮುಂದೆ ಬರಬೇಕು, ಅದನ್ನು ನಾವು ಬಿತ್ತರಿಸ್ಬೇಕು. ಎಲ್ಲ ಕಡೆ ಬಂದ ಮೇಲೆ ಜನರು ಏನಂತಾರೋ ಅಂಥೇಳಿ 2 ದಿವಸ ಮಾಡಿಲ್ಲ ಅಂದರೆ ನೀವು ಮಾಧ್ಯಮದ ತತ್ವಕ್ಕೆ ಚ್ಯುತಿ ತಂದಿರಿ. ನೀವು ಅದು ಮೊದಲೇ ಮಾಡಬೇಕಾಗಿತ್ತು. ಯಾಕಂದರೆ ಅವನು ಮಾಡಿದ್ದು ಕನ್ನಡದ ಕೆಲಸ, ಅವನು ಹೇಳಿದ್ದು ಬಸವಣ್ಣವ್ರ ವಚನ, ಇದು ವಿಶ್ವಕ್ಕೆ ಮಾದರಿಯಾಗಿ ತೋರಿಸಿದ್ದು. ಅವನು ವಾಲಿ ಮೊಮ್ಮಗ ಅಂಥೇಳಿ ಅಲ್ಲ, ಒಬ್ಬ ಆದಿಶ, ಒಬ್ಬ ಯುವಕ, ಒಬ್ಬ ತರುಣ ಸಮಾಜಕ್ಕೆ ಒಂದು ಆದರ್ಶ ಕೆಲಸ ಮಾಡಿದ್ದಾನೆ. ಇದನ್ನು ತೋರಿಸ್ಬೇಕಾಗಿತ್ತು. ಅವನು ದೊಡ್ಡಸ್ತಿಗೆ ಅವ್ರ ತಂದೆ ಡಾಕ್ಟರ್ ರಜನೀಶ್ ವಾಲಿ ಅವ್ರ ಹೆಸರು ಹೇಳಲಾರ್ದೇನೆ ಅವನು ನನ್ನ ಹೆಸರು ಹೇಳಿದ್ದಾನೆ. ಯಾಕೆ ಹೇಳಿದ್ದಾನೆ? ಅವ್ರ ಅಪ್ಪನಕ್ಕಿಂತಲೂ ನಾನು ಕನ್ನಡ ಸಲುವಾಗಿ ಹೆಚ್ಚಿಗೆ ಕೆಲಸ ಮಾಡೀನಿ. ಆದರೆ ಅವ ಸತ್ಯವನ್ನು ಅವನು ಹೇಳಿದ್ದಾನೆ. ಅವ್ರ ಅಪ್ಪನ ಹೆಸರು ಹೇಳ್ಬೋದಾಗಿತ್ತು, ಆದರೆ ಅವನು ಸತ್ಯವನ್ನು ಹೇಳಿದ್ದಾನೆ. ಆದರೆ ನಾವು ಮಾಧ್ಯಮದವರು ಮಾತ್ರ ಅವನ ಸತ್ಯತೆಯನ್ನು ನಾವು ಮುಚ್ಚಿ ಅವನಿಗೆ ಬೆಳಕಿಗೆ ಬರಲಾರ್ದಂಗೆ ಮಾಡಿದ್ದು ನಿಜವಾಗಿ ನೋಡಿದ್ರದ್ದು ತಪ್ಪು. ಕೇವಲ ನಮ್ಮ ಮಾಧ್ಯಮ ಅಷ್ಟೇ ಮುಚ್ಚಿದ್ದು ಸರ್, ರಾಜ್ಯದ ಎಲ್ಲ ಮಾಧ್ಯಮಗಳು ಆದೀಶ್ ಅವರ ಒಂದು ಕಾರ್ಯಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದಾವೆ ಸರ್. ಆದರೆ ನಾವು ನಮ್ಮ ಸಂಸ್ಥೆ ಇರೋದ್ರಿಂದ ನಾವೇ 2 ದಿನ ತಡವಾಗಿ ಸುದ್ದಿ ಬಿತ್ತೇವೆ. ಹನುಮಂತವ್ರೆ, ಮಾಧ್ಯಮದ ಸಂಸ್ಥೆ ನಡೆಸೋರು ನಾವು, ಮಾಧ್ಯಮ ನಮ್ದಲ್ಲ, ಇದು ಸಮಾಜದ್ದು. 2 ದಿವಸ ತಡ ಮಾಡಿ ಸುದ್ದಿ ಕೊಟ್ಟಿದ್ದು ಇದು ತಪ್ಪು. ಮೊದಲೇ ಕೊಡಬೇಕು. ಅವನು ತಪ್ಪು ಮಾಡಿದ್ರು ನೀವು ಇದೇ ರೀತಿ ಮುಚ್ಚಿಡ್ತೀರಿ. ಅದಕ್ಕೆ ಅವ್ರು ತಪ್ಪು ಮಾಡಿದ್ರು ಮುಚ್ಚಿಡಬಾರ್ದು, ಒಳ್ಳೇದು ಮಾಡಿದ್ರು ಮುಚ್ಚಿಡಬಾರ್ದು. ಅದು ಬಹಿರಂಗವಾಗಿ ಹೇಳಬೇಕು. ಮೊಮ್ಮಗ ಅಂತಲ್ಲ, ಒಬ್ಬ ಯುವಕ, ಒಬ್ಬ ಕನ್ನಡಿಗ, ಒಬ್ಬ ತರುಣ ಈ ರೀತಿಯಿಂದ ಉತ್ಸಾಹದಿಂದ ಬಂದಿದ್ದಾನೆ. ಅದು ನನ್ನ ಮೊಮ್ಮಗ ಇದ್ದ ಸಿಂಧು ಮತ್ತಿಷ್ಟು ಹೆಮ್ಮೆ. ಈ ಕಾರ್ಯವನ್ನು ಅವ್ನು ಮಾಡಿದ್ದಕ್ಕೆ ಅವನಿಗೆ ಅಭಿನಂದನೆ.